ನಮಸ್ಕಾರ ಐಕಾನ್ ಇಂಡಿಯಾ. ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ಆಲ್ರೆಡಿ ನಾನು ಒಂದು ರೀಲ್ ಅಪ್ಲೋಡ್ ಮಾಡಿದೆ. ಅದರಲ್ಲಿ ನಾನು ಡೆಮೋ ಡಾಗ್ಸ್ ನೋಡಿದ್ರ, ದಿ ಗೇಟ್ ನೋಡಿದ್ರ, ಹಾಕಿಂಗ್ಸ್ ನೋಡಿದ್ರ ಅಂತ ಹೇಳಿದೆ. ಖಂಡಿತವಾಗಿ ನೀವು ಸಹ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು 11 ಅಂಡ್ ಜಸ್ಟಿನ್. 11 ಪವರ್ಸ್ ಅಂಡ್ ಆಕ್ಟಿಂಗ್ ಇದೆಯಲ್ಲ ಗುರು, ಎಕ್ಸ್ಟ್ರಾರ್ಡಿನರಿ. ಅಂಡ್ ಜಸ್ಟಿನ್ ಯಾಕೆ ಇಷ್ಟ ಆಗಿದ್ದು ಅಂದ್ರೆ ಅವನ ಥಿಂಕಿಂಗು ಅಂಡ್ ಆಕ್ಟಿವ್ನೆಸ್ ಅಂಡ್ ಪಾಸಿಟಿವ್ ಈ ಮೂರು ಅವನಲ್ಲಿ ನೋಡಿದಾಗ ಸೊ ಐ ಫೀಲ್ ಲೈಕ್ ಎ ಫ್ಯಾನ್ ಆಫ್ ಬೋತ್ ಆಫ್ ದೇಮ್ ಆಕ್ಟಿಂಗ್. ಅಂಡ್ ನನಗೂ ಈ ಸೀರೀಸ್ ಬಗ್ಗೆ ಏನು ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ನನ್ನ ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಸಹ ಮಗ ಈ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನೋಡ್ದ ಅಂತ ಕೇಳಿದಾಗ ಇಲ್ಲ ಮಗ ನಾನು ನೋಡಿಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮ ಕಾಲೇಜಲ್ಲಿ ಎಲ್ಲ ನನ್ನ ಫ್ರೆಂಡ್ಸು, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲಾನು ನಮ್ಮ ಕ್ಲಾಸಲ್ಲಿ ತುಂಬಾ ಜನ ಈ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ರು. ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ಬಗ್ಗೆ ತುಂಬಾ ಭಯಂಕರವಾಗಿದೆ ಅಂತೆಲ್ಲ ಮಾತಾಡ್ತಾ ಇದ್ರು. ಬಟ್ ಅವಾಗ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಏನು ಬರಲಿಲ್ಲ ನೋಡಕ್ಕೆ. ಬಟ್ ರೀಸೆಂಟ್ ಆಗಿ ನನ್ನ ಕ್ಲೋಸ್ ಫ್ರೆಂಡು ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದ. ಬಟ್ ಅವನು ಹೇಳೋದು ನನಗೆ ತುಂಬಾ ಇಷ್ಟ ಆಯ್ತೇನೋ, ತುಂಬಾ ಇನ್ಸ್ಪೈರ್ ಆದೆ. ಆಗ ನಾನು ಅದನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಮೇಲೆ ನಾನು ಐ ಟೇಕ್ ಓನ್ಲಿ 2.5 ಡೇ ಟು ಕಂಪ್ಲೀಟ್ ಆಲ್ 4 ಸೀಸನ್ಸ್. ಆಗ ತಿರ್ಗ ಅಂಡ್ ಲಾಸ್ಟ್ ಸೀಸನ್ ಅಂಡ್ ಸೀಸನ್ 5 ಸಹ ರೀಸೆಂಟ್ ಆಗಿ ಬಿಟ್ರು, ಅದನ್ನ ಸಹ ನೋಡಿದೆ. ನನಗೆ ಫಸ್ಟ್ ಅಂಡ್ ಸೆಕೆಂಡ್ ಸೀಸನ್ ನೋಡಿ ತುಂಬಾ ಭಯ ಆಯ್ತು. ಯಾವ ಲೆವೆಲ್ ಭಯ ಆಯ್ತು ಅಂತಂತಂದ್ರೆ, ಮೋಸ್ಟ್ ಇಂಟ್ರೆಸ್ಟಿಂಗ್ ಸೀನ್ ಏನಪ್ಪಾ ಅಂತಂದ್ರೆ ಆ ಗೇಟ್ ಓಪನ್ ಆಗೋದು. ಅಪ್ಸೈಡ್ ಡೌನ್ಸ್ ಇದೆಯಲ್ಲ, ಅದ್ರಲ್ಲಿ ಡೆಮೋ ಡಾಗ್ಸು ಆ ಟೈಮ್ ಮಾತ್ರ ಸೂಪರ್ ಗುರು. ಈ ಬೋಳಿ ಮಗ ಬಿಲ್ಲಿದಾನಲ್ಲ, ಅವನಿಂದನೇ ಈ ಸೀಸನ್ ಈ ಏನಿದೆ ಸ್ಟ್ರೇಂಜರ್ ಥಿಂಗ್ಸ್ ಸ್ಟಾರ್ಟ್ ಆಗೋದು. ಅವನೇ ಆ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಮೈನ್ ಕ್ಯಾರೆಕ್ಟರು. 11 ಓಕೆ, ಬಟ್ 11 ಇಂದಾನೇ ಅದು ಗೇಟ್ ಓಪನ್ ಆಗಿ ಆ ಡೆಮೋ ಡಾಗ್ಸ್ ಬಂದು ಆಗ. ಬಟ್ ಆದ್ರೆ ಒಂದು ಕತೆ ಏನಿದೆ, ಆ 11 ಆ ಗೇಟ್ ಓಪನ್ ಆಗ ಕಾರಣ ಕೂಡ 11 ಕಾರಣ ಅಲ್ಲ. ಬಟ್ ಅಲ್ಲೊಬ್ಬ ಇದ್ದಲ್ಲ ಅವನ ಜೊತೆನೆ ಸೀಸನ್ 4 ಅಲ್ಲಿ ಇದೆ ನೋಡಿ. ಅವನು ಅವ್ರ ಜೊತೆನೆ ಆ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಬಟ್ ಅವನಿಂದಾನೇ ಒಂದು ಗೇಟ್ ಓಪನ್ ಆಗೋ ತರ. ಅದು 11 ತಪ್ಪಿಂದೇನಲ್ಲ. ಬಟ್ ಇನ್ನು ಈ ಮೈಕ್ ಅಂಡ್ ಸ್ಟೀವ್, ಲೂಕಸ್ ಅಂಡ್ ಮ್ಯಾಡ್ ಮ್ಯಾಕ್ಸಿ ಅಂತೂ ಕ್ಯಾರೆಕ್ಟರ್ ಮಾತ್ರ ಬರೋದ್ ಲೇಟ್ ಆದ್ರೂ ಕೂಡನು ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಆಕ್ಟಿಂಗ್ ಮಾತ್ರ ಪೀಕ್ಸ್. ಅಂಡ್ 4 ಸೀಸನ್ ಅಲ್ಲಿ ಮಾತ್ರ ಮ್ಯಾಡ್ ಮ್ಯಾಕ್ಸಿ ತುಂಬಾ ಭಯಂಕರವಾದ ಆಕ್ಟಿಂಗ್. ಹಾಗೆ ಸೀಸನ್ 5 ಸಹ ಬಿಟ್ಟಿದ್ದಾರೆ, ನಾನು ಸಹ ನೋಡಿದೆ. ನೀವು ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ 5th ಎಪಿಸೋಡ್ ಅಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ವಿಲ್ ಕ್ಯಾರೆಕ್ಟರ್ ಈ ತರ ಇರುತ್ತೆ ಅಂತ. ಬಟ್ ನೋಡಿದ್ಮೇಲೆ ಗುರು, ಸೊ ನೆಕ್ಸ್ಟ್ ಇನ್ನೇನು ಬೇರೆ ಎಪಿಸೋಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು 4 ಎಪಿಸೋಡ್ಗೆ. ಬಟ್ ಈ ಸೀಸನ್ ಅಲ್ಲಿ ಮಾತ್ರ ನನಗೆ ವಿಲ್ ಕ್ಯಾರೆಕ್ಟರ್ ಮಾತ್ರ ಲಾಸ್ಟ್ ಒಂದು 2 ಮಿನಿಟ್ಸ್ ಏನಿದೆ ಅದರಲ್ಲಿ ಮಾತ್ರ ಮೈಂಡ್ ಬ್ಲೋಯಿಂಗು. ಅನ್ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪೆಕ್ಟ್ ಲೆವೆಲ್ಗೆ ಎತ್ಕೊಂಡ್ಬಂದ್ಬಿಟ್ಟ ಅವನು. ಆ ಡೆಮೋಡಾಕ್ಸ್ ನ ಕಂಟ್ರೋಲ್ ಮಾಡ್ತಾನಲ್ಲ, ಸೊ ಅದು ಮಾತ್ರ ನನಗೆ ಒಂಥರ ಮೈಂಡ್ ಬ್ಲೋಯಿಂಗ್ ಆಗೋಯ್ತು. ಇನ್ನು 4 ಎಪಿಸೋಡ್ ಇದೆಯಲ್ಲ, ನೋಡೋಣ. ಸೊ ಇದೇ ಮಂತ್ ಎಂಡ್ ಅಲ್ಲಿ ಕ್ರಿಸ್ಮಸ್ಗೆ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಸೊ ಇನ್ನು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂಡ್ ಶೇರ್ ಮಾಡ್ತಾ ಇರಿ. ಧನ್ಯವಾದ.